ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಬ್ರೇಕ್ ಆದ ನಂತರ ಮತ್ತೊಮ್ಮೆ ಎಲ್ರಿಗೂ ಕೂಡ ಸ್ವಾಗತ. ಇನ್ನು ಮುಂದೆ ಏನಪ್ಪ ಅಂದರೆ ಅಪ್ಡೇಟ್ಗಳು ಇದೇ ಥರ ಬರ್ತಾ ಇರ್ತವೆ. ಫಸ್ಟ್ ಮೊದಲಿಗೆ ಅಪ್ಡೇಟ್ ಏನಪ್ಪ ಅಂದರೆ KKR ತಂಡಕ್ಕೆ ಹೊಸ ನಾಯಕ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ನಾಯಕ ಯಾರು ಅಂದರೆ ಯಾರು ಬಂದರೆ ಅಂದ್ಕೊಳ್ಳೋದಾದರೆ ನೋಡ್ಬೋದು. ಇತ್ತೀಚೆಗೆ ರಿಪೋರ್ಟ್ ಪ್ರಕಾರ ಈಗ KKR ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ಬರುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅಂದರೆ IPL 2025 ಸೀಸನ್ಗೆ ಈಗ ಸೂರ್ಯಕುಮಾರ್ ಯಾದವ್ ಅವರಿಗೆ KKR ತಂಡ ಆಫರ್ ನೀಡಿದೆ. ಅಂದರೆ ಗಂಭೀರ್ ಅವರು ಆಲ್ರೆಡಿ ಈಗ ಮೆಂಟರ್ ಆಗಿದ್ದಾರೆ. ಬಟ್ KKR ಕಳೆದ ಬಾರಿ ಚಾಂಪಿಯನ್ ಕೂಡ ಆಗಿತ್ತು. ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಏನಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ ಅವರನ್ನು ಬಿಟ್ಟರೆ ಈಗ KKR ತಂಡ ಅವರನ್ನು ಕ್ಯಾಪ್ಟನ್ ಆಗಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ. ಅಂದರೆ KKR ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಬರಬೇಕಂದ್ರೆ ಮುಂಬೈ ಇಂಡಿಯನ್ಸ್ ಬಿಡಬೇಕು, ಇಲ್ಲಾಂದರೆ KKR ತಂಡಕ್ಕೆ ಸೂರ್ಯಕುಮಾರ್ ಯಾದವ್ ಅವರು ಬರಬೇಕು. ಇದು ಏನಪ್ಪ ಅಂದರೆ ಗುಡ್ ನ್ಯೂಸ್. ಬಟ್ IPL ಮೆಗಾ ಆ್ಯಕ್ಷನ್ಗೂ ಮುನ್ನ KKR ತಂಡದ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ಇದು ವರದಿಯ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಆಫರ್ನ ರಿಸೀವ್ ಮಾಡಿದ್ರೆ ಅಂತ ಕೂಡ ಅಪ್ಡೇಟ್ ಬರ್ತಿದೆ. ಬಟ್ ಏನಾಗುತ್ತೆ ಅಂತ ಕಾದುಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.